ಹೆಲೋ ಫ್ರೆಂಡ್ಸ್, ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲ್ ಟೈಮಲ್ಲಿ ರಜಾ ಬಂದರೆ ಈ ಚಾಕ್ಲೇಟ್ನ ಮಾಡ್ಕೊಂಡು ತಿಂತಾಯಿದ್ವಿ. ಹುಣಸೆ ಹುಳಿ ಚಾಕ್ಲೇಟ್ ಅಂತ ಹೇಳ್ತಾರೆ, ಹುಣಸೆ ಹಣ್ಣು ಚಾಕ್ಲೇಟ್ ಅಂತಲೂ ಕೂಡ ಹೇಳ್ತಾರೆ. ಇವಾಗಲೂ ಕೂಡ ಮಾಡ್ಕೊಂಡು ತಿನ್ನೋರಿದ್ದಾರೆ ಹಳ್ಳಿ ಕಡೆ. ಸೊ ಆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಯಾಕೋ ತಿನ್ನಬೇಕಂತ ಅನ್ನಿಸ್ತು, ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ವಿ. ಆ್ಯಂಡ್ ತಿನ್ನೋಕ್ಕೂ ಕೂಡ ಮಾಡಿದ್ವಿ ವಿಡಿಯೋ ಜೊತೆಗೆ. ಸೊ ಇದಕ್ಕೇನಿಲ್ಲ, ಸ್ವಲ್ಪ ಹುಣಸೆಹಣ್ಣು ಬೇಕಾಗುತ್ತೆ. ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಈ ಚಾಕ್ಲೇಟ್ ಬಗ್ಗೆ. ಮೆಣಸು ತೊಗೋಬೇಕು, ಕಪ್ಪು ಮೆಣಸು, ಬೆಳ್ಳುಳ್ಳಿ, ಬೆಲ್ಲ, ಜೀರಿಗೆ, ಉಪ್ಪು. ಕ್ಲೀನಾಗಿ ಹುಣಸೆಹಣ್ಣನ್ನು ತೊಳ್ಕೊಂಡು, ನೀವು ಮುಂಚೆ ಎಲ್ಲ ಒಳ್ಕಲ್ಲು ಅಂತ ಬರ್ತಾಯಿತ್ತು, ಅದರಲ್ಲಿ ಕೊಡ್ತಾಯಿದ್ರು, ಇಲ್ಲ ಒಂದು ಕಲ್ ಮೇಲೆ ಹಾಕಿ ಕೊಡ್ತಾಯಿದ್ರು. ಸೊ ಇವಾಗ ಈ ಥರ ಎಲ್ಲ ಬಂದಿದೆಯಲ್ವ ತಾಮ್ರದ್ದು, ಅದರಲ್ಲೇ ಕುಟ್ಟೋಣ ಅಂತ ಹಾಕ್ತಾಯಿದ್ದೀವಿ. ಒಂದು ಎರಡೆರಡು ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು, ಬೆಲ್ಲ ಹಾಕಿ ಕ್ಲೀನಾಗಿ ಅದನ್ನು ಕುಟ್ಕೊಬೇಕಾಗುತ್ತೆ. ಉಂಡೆ ರೌಂಡ್ ಮಾಡೋ ಶೇಪಿಗೆ ಬರಬೇಕು, ಆ ಥರ ಕುಟ್ಟಬೇಕಾಗತ್ತೆ. ಕುಟ್ಟಿದ್ಮೇಲೆ ತಯಾರಾಯಿತು ನೋಡಿ ಹುಣಸೆಹಣ್ಣು ಚಾಕ್ಲೇಟು. ಯಾರಾದರೂ ತಿಂದಿದ್ರೆ ಇದನ್ನು ಕಾಮೆಂಟ್ ಮಾಡಿ, ತಿಂದಿದ್ದೀವಿ ಅಂತೇಳಿ ಚಿಕ್ಕ ಮಕ್ಕಳಲ್ಲಿ. ಸೊ ಒಂಥರ ಸ್ಕೂಲ್ ಡೇಸ್ಗೆ ಹೋದಂಗೆ ಆಯಿತು.